ರೀ ವಕ್ಫ್ ಅನ್ನೋದು ಒಂದು ನಂಬಿಕೆ, ಮುಜರಾಯಿ ಅನ್ನೋದು ಒಂದು ನಂಬಿಕೆ, ಕಾಣಿಕೆ ಡಬ್ಬಿ ಅನ್ನೋದೊಂದು ನಂಬಿಕೆ, ದತ್ತಿ ಅನ್ನೋದು ಒಂದು ನಂಬಿಕೆ, ನದಿ ಸ್ನಾನ ಮಾಡ್ತೀವಿ ಅನ್ನೋದು ನಂಬಿಕೆ. ಒಂದೊಂದು ಧರ್ಮ ಪರಂಪರೆ, ಒಂದು ಜಾತಿ ಸಮುದಾಯಗಳಲ್ಲೂ ಒಂದೊಂದು ರೀತಿ. ಕೆಲವರ ಮನೆಯಲ್ಲಿ ನೇಮ, ಕೆಲವರ ಮನೆಯಲ್ಲಿ ಕೋಲ, ಕೆಲವರ ಮನೆಯಲ್ಲಿ ಹರಕೆ ಬಯಲಾಟ. ಅಲ್ಪಸಂಖ್ಯಾತ ಬಂಧುಗಳ ಪೈಕಿ ಜೈನರಲ್ಲಿ 2 ಪಂಗಡ ಇದೆ. ಒಂದು ಶ್ವೇತಾಂಬರಿಗಳು, ಒಂದು ದಿಗಂಬರಿಗಳು. ಶ್ವೇತಾಂಬರಿಗಳು ಬಟ್ಟೆ ಗಿಟ್ಟೆ ತೊಟ್ಕೊಂಡು ಆರಾಧನೆ ಮಾಡಿಕೊಂಡಿದ್ದಾರೆ. ದಿಗಂಬರಿಗಳು ಅವರು ಬಟ್ಟೆ ವಸ್ತ್ರಗಳನ್ನೆಲ್ಲ ತ್ಯಜಿಸಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ತೋರಿಸ್ಕೊಂಡು ಘೋಷಿಸ್ಕೊಳ್ತಾ ಮೆರವಣಿಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿರೋ ಕಾನೂನಿನ ಪ್ರಕಾರ ಯಾರಾದರೂ ಬೆತ್ತಲಾಗಿ ರಸ್ತೆ ಮೇಲೆ ಮೆರವಣಿಗೆ ಹೋದರೆ ಅವ್ರನ್ನ ಅಪರಾಧ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಅಲ್ಲ ಸರ್? ಬೆತ್ತಲೆ ಸಿನಿಮಾ ತೋರಿಸಂಗಿಲ್ಲ, ಬೆತ್ತಲೆ ಸಿನಿಮಾ ಪೋಸ್ಟರ್ ಹಚ್ಚಂಗಿಲ್ಲ, ಬೆತ್ತಲೆ ನಡ್ಕೊಂಡು ಹೋಗಂಗಿಲ್ಲ. ಆದರೆ ನಮ್ಮ ದೇಶದ ನಂಬಿಕೆ ನಮಗೆ ಗೊತ್ತಿದೆ, ಅದು ಜೈನರ ದಿಗಂಬರ ಪರಂಪರೆಯ ಒಂದು ತಂಡ. ಆ ತಂಡ ಮೆರವಣಿಗೆ ಹೋಗ್ತಾ ಇದ್ರೆ ಎಂತಹ ಒಬ್ಬ ಮುಸಲ್ಮಾನನು ಸಹಿತ ಇವರು ಶ್ರೇಷ್ಠ ಗುರುಗಳು ಅಂಥೇಳಿ ಒಂದು ಸತಿ ತನ್ನ ಎದೆಗೆ ತಾನು ಕೈಯನ್ನು ಹಚ್ಕೊಳ್ತಾರೆ. ನಮ್ಮಂಥವ್ರು ಹೋಗಿ ಅವರ ಪಾದಕ್ಕೆ ಅಡ್ಡ ಬಿದ್ದು ಬರ್ತೀವಿ. ಅದು ಬಿಟ್ಟು ನೀವು ಯಾಕೆ ಬಟ್ಟೆ ತೊಟ್ಟಿಲ್ಲ, ಉಪ್ಪಿನಂಗಡಿ ಪೊಲೀಸರೇ ಕ್ರಮ ಕೈಗೊಳ್ಳಿ ಅಂತ ನಾವು ಯಾರು ಹೇಳೋದಿಲ್ಲ. ಹೇಳ್ತೀವ ನಾವು? ಯಾಕೆ ಹೇಳೋದಿಲ್ಲ ಅಂತಂದರೆ ನಮಗೆ ಗೊತ್ತಿದೆ ಇದು ಬಹು ಸಂಸ್ಕೃತಿಯ ದೇಶ. ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ನಂಬಿಕೆ ಇದೆ. ಆ ನಂಬಿಕೆ ಶ್ರದ್ಧೆಯ ಭಾಗವಾಗಿಯೇ ವಕ್ಫ್ ಆಸ್ತಿ ಸೃಜಿಸಲ್ಪಟ್ಟಿದೆ.